ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಡಿವಿಷನ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದರಲ್ಲಿ ದ್ವಿತೀಯ ಪಿಯುಸಿಯ ಸೋಶಿಯಾಲಜಿ ಸಮಾಜಶಾಸ್ತ್ರ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ. ಆಯ್ತಾ, 2 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಈ ಕ್ವಶನ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಈ ಪ್ರಶ್ನೆಗಳು ಶೋ ಆಗ್ತಾ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ಬರುತ್ತೆ 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ನಾನು ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ MCQ ಕ್ವಶನ್ಸ್ ಆಯಿತಾ ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ ಮೇಲೆ ನಾನು ಏನು ಇವಾಗ ಪ್ರಶ್ನೆಗಳು ನೀಡ್ತೀನಲ್ಲ, MCQ ಕ್ವಶನ್ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ನಿಮಗೆ ಇವಾಗ ನಾನು ಕೊಡ್ತೀನಿ ಇಲ್ಲಿ ಪ್ರಶ್ನೆಗಳು. ಆಯಿತಾ, ಕೆಳಗಡೆ ಒಂದು ವಿಡಿಯೋ ಲಿಂಕ್ ಕೊಡ್ತೀನಿ. ಆ ಒಂದು ವಿಡಿಯೋ ನೀವು ಕ್ಲಿಕ್ ಮಾಡಿದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಆ ಒಂದು ವಿಡಿಯೋ ಏನು ಓಪನ್ ಆಗುತ್ತಲ್ಲ ಅದರೊಳಗೆ ನಿಮಗೆ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಇದೆ. ಅಲ್ಲಿ ನಿಮಗೆ MCQ ಕ್ವಶನ್ ಆಯಿತಾ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಮುಖಾಂತರ ನಿಮಗೆ PDF ಸಿಗುತ್ತೆ. ಇವಾಗ ಒಮ್ಮೆಗಡೆ ನಾನು ಇವಾಗ PDF ಲಿಂಕ್ ಕೊಡಬಹುದಿತ್ತು. ಎಲ್ಲಿ ಈ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ. ಯಾಕೆ ಕೊಟ್ಟಿಲ್ಲ ಅಂದರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಇವಾಗ ಕಮೆಂಟ್ ಮಾಡೋಕೆ ಹೋಗ್ತಿರಲ್ಲ ಅಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತಾನೆ. ಆ ಒಂದು ವಿಡಿಯೋ ಸಂಪೂರ್ಣವಾಗಿ ವಾಚ್ ಮಾಡಿ ಆಯಿತಾ, ಸಂಪೂರ್ಣವಾಗಿ ವಾಚ್ ಮಾಡಿ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಇರುತ್ತೆ PDF. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇವಾಗ ಒಂದು ವಿಡಿಯೋ ಲಿಂಕ್ ಕೊಟ್ಟಿದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ನಲ್ಲಿ ಎಲ್ಲ ಆನ್ಸರ್ಗಳು ಸಿಗುತ್ತೆ ಮತ್ತು ಅದೇ ರೀತಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಅದು 70 ಪೇಜ್ ಇದೆ ಆಯಿತಾ, 70 ಪೇಜ್ ಇದೆ ಆಯಿತಾ, 70 ಪೇಜಸ್ ಇದೆ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗೆ. ಎಲ್ಲ ಆನ್ಸರ್ ಅಲ್ಲಿ ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಯಾವುದು ಅದಕ್ಕೆ ಆನ್ಸರ್ ನೀಡಿಬಿಟ್ಟಿದೆ ಆಯಿತಾ. ಓದ್ಕೊಂಡ್ಬಿಡಿ. ನಿಮ್ಗೆ ಯಾರ ಹತ್ರ ನೋಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ ಆಯಿತಾ. 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಅಂದರೆ 1955ರ ಅಸ್ಪೃಶ್ಯತಾ ಕಾನೂನಿನ ಮುಖ್ಯಾಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಆಯಿತಾ. ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ರೈಟ್ ದ ಪ್ರೊವಿಷನ್ಸ್ ಆಫ್ ದ ಅನ್ಟಚಬಿಲಿಟಿ ಆಕ್ಟ್ 1955 ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ. ಅದೇ ರೀತಿ ನಿಮಗೆ ಇನ್ನೊಂದು 5 ಅಂಕದ ಪ್ರಶ್ನೆಯಲ್ಲಿ ಭಾರತ ಜನಸಂಖ್ಯೆ, ಇದು ನಿಮಗೆ ಭಾರತ ಜನಸಂಖ್ಯೆ ಏನು ಪ್ರಶ್ನೆ ಇದೆಯಲ್ಲ ಇದು 10 ಮಾರ್ಕ್ಸ್ನಲ್ಲಿ ಕೂಡ ಕೇಳ್ತಾರೆ, 5 ಮಾರ್ಕ್ಸ್ನಲ್ಲಿ ಕೂಡ ಕೇಳಬಹುದು. ವೆರಿ ಇಂಪಾರ್ಟೆಂಟ್ ಇದು. ಭಾರತ ಜನಸಂಖ್ಯೆಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಆಯ್ತಾ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮೇಜರ್ ಫೀಚರ್ಸ್ ಆಫ್ ದ ಡೆಮೋಗ್ರಾಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ ಆಯ್ತಾ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ಲಿಸ್ಟ್ ಔಟ್ ದ ಸ್ಟ್ರಾಟಜಿ ಫಾರ್ ವುಮೆನ್ ಎಂಪವರ್ಮೆಂಟ್ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ಇಂಪಾರ್ಟೆಂಟ್. ಅವಿಭಕ್ತ ಕುಟುಂಬ ಮೇಲೆ ನಿಮಗೆ 2 ಪ್ರಶ್ನೆ, ಈ ಅಧ್ಯಾಯ ಮೇಲೆ 2 ಪ್ರಶ್ನೆ ನಿಮಗೆ 5 ಮಾರ್ಕ್ಸ್ನಲ್ಲಿ ಕೇಳ್ತಾರೆ. ಬ್ರೀಫ್ಲಿ ಡಿಸ್ಕ್ರೈಬ್ ದ ಫ್ಯೂಚರ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್. ಮತ್ತು ಅದೇ ರೀತಿ ಕ್ಯಾಥೋಲಿನ್ ಗಾವ್ ಅವರ ಪ್ರಕಾರ ಅಂತ ಒಂದು ಪ್ರಶ್ನೆ ಇದೆಯಲ್ಲ ಆ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯ್ತಾ. ನರಸಿಂಹನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಇದು ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಆಯ್ತಾ. ನರಸಿಂಹನವರ ಪಿತೃಪ್ರಧಾನ ಕುಟುಂಬದ ಬಗ್ಗೆ ಅಂತ ರೈಟ್ ಎ ನೋಟ್ ಆನ್ ನರಸಿಂಹನವರ. ನಿಮಗೆ ಜಾಯಿಂಟ್ ಫ್ಯಾಮಿಲಿ ನರಸಿಂಹನ ಮೇಲೆ ಕೆಳಗಿಲ್ಲ ಡೋಂಟ್ ವರಿ, ಬಟ್ ಇದು ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಆಯ್ತಾ. ಇದು ಪುಷ್ಕರ್ ವಾರ್ಷಿಕ ಜಾತ್ರೆಯನ್ನು ವರ್ಣಿಸಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಪುಷ್ಕರ್ ವಾರ್ಷಿಕ ಜಾತ್ರೆಯನ್ನು ವರ್ಣಿಸಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಡಿಸ್ಕ್ರೈಬ್ ದ ಪುಷ್ಕರ್ ಆನ್ಯುವಲ್ ಫೇರ್ ಅಂತ ಅದು ವೆರಿ ಇಂಪಾರ್ಟೆಂಟ್ ನಿಮಗೆ. ಅದೇ ರೀತಿ ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅಂತ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ನಲ್ಲಿ. ಅನಲೈಸ್ ದ ಪ್ರೊಸೆಸ್ ಆಫ್ ಮಾಡರ್ನೈಸೇಷನ್ ಇನ್ ಇಂಡಿಯಾ ಆಯ್ತಾ. ಇನ್ನೂ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರೋದ್ರಿಂದ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯ್ತಾ. ನಾನು ನಿಮ್ಗೆ ಹೇಳಿರ್ತೀನಿ ಯಾಕಂದರೆ ಇದು ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗುತ್ತೆ ನಿಮಗೆ. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ನಾಳೆ ಕೇಳ್ಬೋದು ಇದು ಫೈನಲ್ ಎಕ್ಸಾಮ್ನಲ್ಲಿ. ಡಾಕ್ಟರ್ BS ಗುಹಾ ಅವರು ಜನಾಂಗೀಯ ವರ್ಗೀಕರಣಗಳನ್ನು ವಿವರಿಸಿ ಅಂತ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಆಯ್ತಾ. ಎಕ್ಸ್ಪ್ಲೇನ್ ದ ಇಂಡಿಯನ್ ಕ್ಲಾಸಿಫೈಡ್ ಬೈ ಡಾಕ್ಟರ್ BS ಗುಹಾ ಅಂತ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ. ಗುಣಲಕ್ಷಣಗಳು ಮತ್ತು ಅವಿಭಕ್ತ ಕುಟುಂಬದ ಬದಲಾವಣೆ. ಕ್ಯಾಥೋಲಿನ್ ಗಾವ್ ರವರ ರೈತ ಚಳುವಳಿಯ ಪ್ರಕಾರಗಳನ್ನು ವಿವರಿಸಿ ಅಂತ ಈ ಒಂದು ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಯ್ತಾ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಪೇಸೆಂಟ್ ಮೂವ್ಮೆಂಟ್ ಅಕಾರ್ಡಿಂಗ್ ಟು ದ ಕ್ಯಾಥೋಲಿನ್ ಗಾವ್ ಅಂತ ಪ್ರಶ್ನೆ ಆಯ್ತಾ. ಅದೇ ರೀತಿ ಜಾಗತೀಕರಣಕ್ಕೆ ಸಹಾಯಕವಾದ 5 ಪ್ರಮುಖ ಅಂಶಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಪ್ರಶ್ನೆ ಆಯ್ತಾ. ಎಕ್ಸ್ಪ್ಲೇನ್ ದ 5 ಮೇಜರ್ ಫ್ಯಾಕ್ಟರ್ಸ್ ದ್ಯಾಟ್ ಕಾಂಟ್ರಿಬ್ಯೂಟಿಂಗ್ ಟು ಗ್ಲೋಬಲೈಸೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ಚರ್ಚಿಸಿ ವೆರಿ ಇಂಪಾರ್ಟೆಂಟ್. ಡಿಸ್ಕಸ್ ದ ಮೇನ್
ಇಶ್ಯೂ ಆಫ್ ಕರ್ನಾಟಕ ರಾಜ್ಯ ರೈತ ಸಂಘ, ಈ ಒಂದು ಪ್ರಶ್ನೆ ಆಯ್ತಾ. ಅದೇ ರೀತಿ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಟೆರಬಲ್ ಪಂಚಶೀಲ ಅಂತ ಪ್ರಶ್ನೆ ಆಯ್ತಾ. ಅದೇ ರೀತಿ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸ್ಪ್ಲೇನ್ ದ ರೂಲ್ ಆಫ್ ಗಾಂಧೀಜಿ ಇನ್ ಅನ್ಟಚಬಿಲಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ನಗರಗಳ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇದು ನೋಡ್ಕೊಳ್ಳಿ ಬ್ರೀಫ್ಲಿ. ಅರ್ಬನ್ ಪ್ರಾಬ್ಲಮ್ಸ್ ಅಂತ ಸಿಟೀಸ್ ನಲ್ಲಿ. ಬಾಬ್ರಿ ಬೊಂಬೆಯು ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಬಾಬ್ರಿ ಡಾಲ್ ಆಸ್ ಎ ಗ್ಲೋಬಲ್ ಸಿಟಿಜನ್ ಅಂತ ಪ್ರಶ್ನೆ. ಇವಾಗ 5 ಮಾರ್ಕ್ಸ್ ಆಯ್ತು. ಇವಾಗ 10 ಮಾರ್ಕ್ಸ್ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. 10 ಮಾರ್ಕ್ಸ್ ನಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ನಾಳೆ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಯಾವುದಂದ್ರೆ ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ಆಯ್ತಾ. ಡಿಫೈನ್ ಕಾಸ್ಟ್, ಎಕ್ಸ್ಪ್ಲೇನ್ ದ ಟ್ರೆಡಿಷನಲ್ ಫೀಚರ್ಸ್ ಆಫ್ ಕಾಸ್ಟ್, ಈ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದರೊಳಗೆ ತೆಗೆದುಕೊಳ್ಳಿ. ಈ ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳ್ತಾರೆ. ಯಾವ ಒಂದು ಪ್ರಶ್ನೆ ಅಂದ್ರೆ ಇಲ್ಲಿದೆ ನೋಡಿ. ಭಾರತದ ಜನಸಂಖ್ಯಾ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಭಾರತದ ಜನಸಂಖ್ಯಾ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ದ ಡೆಮೋಗ್ರಾಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಓದಲೇಬೇಕು ನೀವು ಈ ಒಂದು ಪ್ರಶ್ನೆ. ಅದೇ ರೀತಿ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಅಗ್ರಿಕಲ್ಚರ್ ಅಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ವಿಲೇಜಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಪ್ರಶಿಷ್ಟ ಪಂಗಡಗಳನ್ನು ವ್ಯಾಖ್ಯಾನಿಸಿ ಮತ್ತು ಪ್ರಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ ಆಯ್ತಾ. ಡಿಫೈನ್ ಸ್ಕೆಡ್ಯೂಲ್ ಆಯ್ತಾ. ಡಿಫೈನ್ ಸ್ಕೆಡ್ಯೂಲ್ ಟರ್ಮ್ಸ್, ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಆಫ್ ಸ್ಕೆಡ್ಯೂಲ್ ಟರ್ಮ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ನೀವು ನೋಡಲೇಬೇಕು. ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ಚರ್ಚಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, 10ನೇ ಪ್ರಶ್ನೆ. ಡಿಸ್ಕಸ್ ದ ರೂಲ್ ಆಫ್ ಮಹಾತ್ಮ ಗಾಂಧೀಜಿ ಅಂಡ್ ಡಾಕ್ಟರ್ BR ಅಂಬೇಡ್ಕರ್ ಇನ್ ಅನ್ಟಚಬಿಲಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ. ಮತ್ತು ಭಾರತೀಯ ಗ್ರಾಮಗಳ ಅಧ್ಯಯನದ ಬಗ್ಗೆ ಮಹತ್ವವನ್ನು ವಿವರಿಸಿ, ಇದು ನಿಮಗೆ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ವಿಲೇಜಸ್ ಸ್ಟಡೀಸ್. ಈ ನಿಮಗೆ ಮೇನ್ ಕ್ವಶನ್ಸ್ ಗಳಾಗಿರುತ್ತೆ ಸ್ನೇಹಿತರೆ 5 ಮಾರ್ಕ್ಸ್ ನಲ್ಲಿ ಮತ್ತು 10 ಮಾರ್ಕ್ಸ್ ನಲ್ಲಿ. ಡೆಫಿನೆಟ್ಲಿ ಈ ಕ್ವಶನ್ಸ್ ಗಳು ನಿಮಗೆ ನಾಳೆ ಎಕ್ಸಾಮ್ ನಲ್ಲಿ ಬಂದೇ ಬರುತ್ತೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ಳಿ. ಮತ್ತು MCQ ಕ್ವಶನ್ 2 ಅಂಕದ ಪ್ರಶ್ನೆ, ಈ ಎಲ್ಲಾ ಪ್ರಶ್ನೆಗಳಿಗೆ 10 ಅಂಕದ ಪ್ರಶ್ನೆ, ಇವೆಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಓಪನ್ ಆಗುತ್ತೆ. ಆ ಒಂದು ವಿಡಿಯೋ ಪೂರ್ತಿ ಕೊನೆಯಾಗಿ ನೋಡಿ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಕೊಡ್ತೇನೆ. ಇಲ್ಲಾಂದ್ರೆ ನಾನು ಟೆಲಿಗ್ರಾಮ್ ನಲ್ಲಿ PDF ಕೂಡ ಸೆಂಡ್ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಹೋಗಿ ನೋಡ್ಕೋಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ರಿಸಲ್ಟ್ ಏಪ್ರಿಲ್ 15ಕ್ಕೆ ಬರುತ್ತೆ. ಸೊ ನೋಡೋಣ, ಇನ್ನೂ ಆಕ್ಟಿವಿಟೀಸ್ ಬಹಳ ನಾನು ವಿಡಿಯೋಗಳು ಮಾಡಬೇಕು. ನಾನು ಇನ್ನು ಮುಂದೆ ಬೇರೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನನ್ನ ಜೊತೆ ಇರಿ, ಡೆಫಿನೆಟ್ಲಿ ನಿಮಗೆ ಸಹಾಯ ಆಗುತ್ತೆ ನನ್ನ ಚಾನಲ್ ನಿಂದ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.